ಫ್ರೆಂಡ್ಸ್, ಇವತ್ತು ಏನಪ್ಪ ಡಿಸ್ಕಸ್ ಮಾಡ್ತಿರೋದಂತಂದರೆ ಟೈಪ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಆಫ್ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಇಂಡೆಕ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ ನೋಡಿದ್ವಿ. ಬಟ್ ಇವತ್ತೇನಪ್ಪ ನೋಡ್ತಿರೋದಂತಂದರೆ ಟೈಪ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್. ಓಕೆ, ಡಾಟಾ ಸ್ಟ್ರಕ್ಚರ್ದಲ್ಲಿ ಬಂದುಬಿಟ್ಟು 2 ಟೈಪ್ಸ್ ಇದ್ದಾವೆ. ಫಸ್ಟ್ ಒನ್ ಈಸ್ ಪ್ರಿಮಿಟಿವ್, ಅನದರ್ ಒನ್ ಈಸ್ ನಾನ್ ಪ್ರಿಮಿಟಿವ್ ಅಂತ ಹೇಳ್ಬಿಟ್ಟು. ಓಕೆ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ದಲ್ಲಿ 4 ಟೈಪ್ಸ್ ಡಿವೈಡ್ ಆಗ್ತವೆ. ಒನ್ ಈಸ್ ಇಂಟೀಜರ್, ಡಬಲ್, ಕ್ಯಾರೆಕ್ಟರ್, ಫ್ಲೋಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ದಲ್ಲಿ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಅಂತ ಹೇಳ್ಬಿಟ್ಟು ಟೈಪ್ಸ್ ಡಿವೈಡ್ ಆಗ್ತವೆ. ನೆಕ್ಸ್ಟ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ದಲ್ಲಿ ಅರೇ, ಸ್ಟಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗ್ತವೆ. ಅದರಲ್ಲಿ ಟೈಪ್ಸ್ ಬರ್ತವೆ. ಓಕೆ, ಆ್ಯಂಡ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ದಲ್ಲಿ ಗ್ರಾಫ್ಸ್ ಆ್ಯಂಡ್ ಟ್ರೀಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗ್ತವೆ ಟೈಪ್ಸ್. Hi friends, first one primitive data structure. Okay, primitive data structure ಅಂತಂದರೆ the data structures that are directly operated upon by the machine level instructions. The fundamental data types such as integer, float, character, double. Okay, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತಂದರೆ ದ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಅಂತಂದರೆ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಟ್ಲಿ ಆಪರೇಟ್ ಆಗಿರ್ತಕ್ಕಂಥ ಡಾಟಾ ಸ್ಟ್ರಕ್ಚರ್ಸಿಗೆ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ದ ಫಂಡಮೆಂಟಲ್ ಡಾಟಾ ಟೈಪ್ಸ್ ಸಚ್ ಆಸ್ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಡಬಲ್. ದೀಸ್ ಆರ್ ದಿ ಫಂಡಮೆಂಟಲ್ ಡಾಟಾ ಟೈಪ್ಸ್ ಆಫ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. Okay, next one is non-primitive data structures. Non-primitive data structure means the data structures that are not directly operated upon by the machine level instructions. Machine level instructions ಡೈರೆಕ್ಟ್ಲಿ ಆಪರೇಟೆಡ್ ಆಗಿರಂಗಿಲ್ಲ ಅಂತ ಒಂದು ಡಾಟಾ ಸ್ಟ್ರಕ್ಚರ್ಸಿಗೆ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ದಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಓಕೆ, ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತಂದರೆ ದ ಡಾಟಾ ಐಟಮ್ಸ್ ಆರ್ ಅರೇಂಜ್ಡ್ ಇನ್ ಆರ್ಡರ್ ಆರ್ ಸಿಕ್ವೆನ್ಷಿಯಲ್. ಡಾಟಾ ಐಟಮ್ಸ್ ಏನಾಗಿರ್ಬೇಕಂತಂದರೆ ಅವು ಯಾವ ರೀತಿ ಅರೇಂಜ್ ಆಗಿರ್ತಾವೆ ಅಂತಂದರೆ ಆರ್ಡರ್ ಆಗಿ ಅರೇಂಜ್ ಆಗಿರ್ತಾವೆ. ಡಾಟಾ ಐಟಮ್ಸ್ ಆ ಸೀಕ್ವೆನ್ಸಲ್ಲಿ ಅರೇಂಜ್ ಆಗಿರ್ತಾವೆ. ಓಕೆ ಫ್ರೆಂಡ್ಸ್, ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತಂದರೆ ಏನಂತ ಗೊತ್ತಾಯಿತು. ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತಂದರೆ ದ ಡಾಟಾ ಐಟಮ್ಸ್ ಆರ್ ಅರೇಂಜ್ಡ್ ಇನ್ ಆರ್ಡರ್ ಆರ್ ಸಿಕ್ವೆನ್ಷಿಯಲ್. ಡಾಟಾ ಐಟಮ್ಸ್ ಯಾವ ರೀತಿ ಅರೇಂಜ್ ಆಗಿರಬೇಕಂತ ಆರ್ಡರ್ ಆಗಿ ಆಗಿರಬೇಕು, ಆರ್ ಸಿಕ್ವೆನ್ಷಿಯಲ್ ಆಗಿ ಆರ್ಡರ್ ಆಗಿರ್ತಕ್ಕಂಥ ಡಾಟಾ ಐಟಮ್ಸಿಗೆ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಅರೇಸ್, ಸ್ಟ್ಯಾಕ್, ಕ್ಯೂ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್. ಇವೆಲ್ಲ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್. ಓಕೆ, ಇದರಲ್ಲಿ ಫಸ್ಟ್ ಒನ್ ಈಸ್ ಅರೇಸ್. ಅರೇಸ್ ಮೀನ್ಸ್ ಅರೇಸ್ ಆರ್ ಸಿಕ್ವೆನ್ಷಿಯಲ್ ಡಾಟಾ ಸ್ಟ್ರಕ್ಚರ್ಸ್ ಫಾರ್ ಹೋಮೋಜಿನಿಯಸ್ ಟೈಪ್ಸ್ ಆರ್ ಸೇಮ್ ಟೈಪ್. ಅರೇಸ್ ಅಂತಂದರೆ ಸಿಕ್ವೆನ್ಷಿಯಲ್ ಡಾಟಾ ಸ್ಟ್ರಕ್ಚರ್ ಫಾರ್ ಹೋಮೋಜಿನಿಯಸ್ ಟೈಪ್. ಸೇಮ್ ಟೈಪ್ ಆಫ್ ಡಾಟಾ ಐಟಮ್ಸ್ ಇರೋದಕ್ಕೆ ಏನಂತ ಹೇಳ್ತೀವಿ, ಅರೇಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಕ್. ಸ್ಟ್ಯಾಕ್ ಅಂತಂದರೆ ಸ್ಟ್ಯಾಕ್ ಈಸ್ ದಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಇನ್ ವಿಚ್ ಆ್ಯನ್ ಎಲಿಮೆಂಟ್ ಮೇ ಬಿ ಇನ್ಸರ್ಟೆಡ್ ಆರ್ ಡಿಲೀಟೆಡ್ ಓನ್ಲಿ ಎಟ್ ಒನ್ ಎಂಡ್ ಕಾರ್ಡ್ ಟಾಪ್ ಎಂಡ್ ಆಫ್ ದಿ ಸ್ಟ್ಯಾಕ್. ಓಕೆ, ಸ್ಟ್ಯಾಕ್ ಅಂತಂತಂದರೆ ಸ್ಟ್ಯಾಕ್ ಈಸ್ ದಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಸ್ಟ್ಯಾಕ್ ಇದು ಒಂದು ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇದರಲ್ಲಿ ಏನಾಗ್ತೈತೆ ಅಂದರೆ ಮೇ ಬಿ ಇನ್ಸರ್ಟೆಡ್ ಆರ್ ಡಿಲೀಟೆಡ್ ಓನ್ಲಿ ಎಟ್ ಒನ್ ಎಂಡ್. ಅದಕ್ಕೆ ಅಂತ ಹೇಳ್ತೀವಿ ಅಂತಂದರೆ ಟಾಪ್ ಎಂಡ್ ಆಫ್ ದಿ ಸ್ಟ್ಯಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕ್ಯೂ. ಕ್ಯೂ ಅಂತಂದರೆ ಕ್ಯೂ ಈಸ್ ದಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಇನ್ ವಿಚ್ ಇನ್ಸರ್ಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಎಟ್ ಓನ್ಲಿ ಒನ್ ಎಂಡ್ ಕಾರ್ಡ್ ರೇರ್ ಆ್ಯಂಡ್ ಡಿಲಿಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಎಟ್ ಅನದರ್ ಎಂಡ್ ಕಾರ್ಡ್ ಫ್ರಂಟ್. ಕ್ಯೂ ಅಂತಂತಂದರೆ ಇದು ಒಂದು ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇನ್ಸರ್ಷನ್ ಆಗ್ತಕ್ಕಂಥದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ರೇರ್ ಅಂತ ಹೇಳ್ತೀವಿ. ಡಿಲಿಷನ್ ಆಗ್ತಕ್ಕಂಥ ಡಾಟಾ ಐಟಮ್ಸ್ ಎನಿಥಿಂಗ್ ಈಗ ಏನಂತ ಹೇಳ್ತೀವಿ, ಫ್ರಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇನ್ಸರ್ಷನ್ ರೇರ್, ಡಿಲಿಷನ್ ಫ್ರಂಟ್. ಓಕೆ ಫ್ರೆಂಡ್ಸ್, ಸ್ಟ್ಯಾಕ್ ಅಂದರೆ ಏನಂತ ಗೊತ್ತಾಯಿತು, ಕ್ಯೂ ಅಂತಂದರೆ ಏನಂತ ಗೊತ್ತಾಯಿತು. ಓಕೆ, ಸ್ಟ್ಯಾಕ್ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಯಾವ ರೀತಿ ಅಂತಂದರೆ ಕಾಮನ್ನಾಗಿ ಯಾವ ರೀತಿ ಹೇಳ್ತೀವಿ ಸ್ಟ್ಯಾಕ್ ಅಂತಂದರೆ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತಂದರೆ ಸ್ಟ್ಯಾಕ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಯಾವ ಎಲಿಮೆಂಟ್ ಲಾಸ್ಟ್ ಎಂಟ್ರಿ ಮಾಡಿರ್ತೀವಿ ಆ ಎಲಿಮೆಂಟು ಫಸ್ಟ್ ಔಟ್ ಆಗೋದಕ್ಕೆ ಸ್ಟ್ಯಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ಯೂ. ಕ್ಯೂ ಅಂತಂತಂದರೆ
ಫಸ್ಟ್ ಇನ್ ಫಸ್ಟ್ ಔಟ್ ಅಂತಂದರೆ ಫಸ್ಟ್ ಯಾವುದೇ ಎಂಟ್ರಿ ಆಗಿರ್ತೈತಿ ಎಲಿಮೆಂಟು ಅದೇ ಫಸ್ಟ್ ಔಟ್ ಆಗೋದಕ್ಕೆ ಕ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ಈಸ್ ಎ ಡಾಟಾ ಸ್ಟ್ರಕ್ಚರ್ ವಿಚ್ ಈಸ್ ಕಲೆಕ್ಷನ್ ಆಫ್ 0 or more ನೋಡ್ಸ್ ವಿತ್ ಈಚ್ ನೋಡ್ ಕನ್ಸಿಸ್ಟಿಂಗ್ ಆಫ್ ಟೂ ಫೀಲ್ಡ್ಸ್ ಡಾಟಾ ಆ್ಯಂಡ್ ಲಿಂಕ್. ಓಕೆ, ಲಿಂಕ್ಡ್ ಲಿಸ್ಟ್ ಅಂತಂದರೆ ಇದು ಒಂದು ಡಾಟಾ ಸ್ಟ್ರಕ್ಚರ್. ಅದು ಎದರಲ್ಲಿ ಬರುತ್ತೆ ಅಂತಂದರೆ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇದು ಕಲೆಕ್ಷನ್ ಆಫ್ 0 or more ನೋಡ್ಸ್. ಇದು ಕಲೆಕ್ಷನ್ ಮಾಡ್ಕೊತೈತಿ ಏನಂತಂದರೆ 0 or more ನೋಡ್ಸನ್ನು. ವಿತ್ ಈಚ್ ನೋಡ್ ಒಂದೊಂದು ನೋಡು ಏನೇನನ್ನು ಹೊಂದಿರ್ತಾವಂತಂದರೆ 2 ಫೀಲ್ಡನ್ನು ಹೊಂದಿರ್ತೈತಿ. ಒಂದು ಡಾಟಾ, ಇನ್ನೊಂದು ಲಿಂಕ್. ಓಕೆ, ಲಿಂಕ್ಡ್ ಲಿಸ್ಟಲ್ಲಿ 2 ಫೀಲ್ಡ್ಸ್ ಬರ್ತವೆ. ಯಾವ್ಯಾವ ಅಂತಂದರೆ ಒಂದು ಡಾಟಾ, ಇನ್ನೊಂದು ಲಿಂಕ್. ಇವೆರಡು ಫೀಲ್ಡ್ಸ್ ಇದ್ದರೆ ಮಾತ್ರ ಲಿಂಕ್ಡ್ ಲಿಸ್ಟ್ ಆಗಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಒನ್ ಈಸ್ ಅನದರ್ ಒನ್ ಟೈಪ್ ಈಸ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಅದರಲ್ಲಿ ಬಂದುಬಿಟ್ಟು 2 ಟೈಪ್ಸ್ ಬಂದಿದೆ, ಒಂದು ಗ್ರಾಫ್, ಒಂದು ಟ್ರೀ. ಓಕೆ, ಅದರಲ್ಲಿ ಟ್ರೀ ಅಂತಂದರೆ ಏನಂತಂದರೆ ಟ್ರೀ ಈಸ್ ಎ ಜನರಲಿ ಡಿಫೈನ್ಡ್ ಆ್ಯಸ್ ನಾನ್ ಎಂಪ್ಟಿ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್. ನಾನ್ ಎಂಪ್ಟಿ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್ ಇರ್ತಕ್ಕಂಥದಕ್ಕೆ ಏನಂತ ಕರಿತೀವಿ ಅಂತಂದರೆ ನೋಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಏನಂತ ಹೇಳ್ತೀವಿ, ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಗ್ರಾಫ್. ಗ್ರಾಫ್ ನಾರ್ಮಲಿ ಕಾಂಬಿನೇಷನ್ ಆಫ್ ದಿ ಸೆಟ್ ಆಫ್ ವರ್ಟೆಕ್ಸಸ್ ಆ್ಯಂಡ್ ಫ್ರೆಂಡ್ಸ್, ಗ್ರಾಫ್ ಮೀನ್ಸ್ ಗ್ರಾಫ್ ನಾರ್ಮಲಿ ಕಾಂಬಿನೇಷನ್ ಆಫ್ ಸೆಟ್ ಆಫ್ ವರ್ಟೆಕ್ಸಸ್ ಆ್ಯಂಡ್ ಸೆಟ್ ಆಫ್ ಎಡ್ಜಸ್. ಸೆಟ್ ಆಫ್ ವರ್ಟೆಕ್ಸಸ್ ಆ್ಯಂಡ್ ಸೆಟ್ ಆಫ್ ಎಡ್ಜಸ್ ಇರ್ತಕ್ಕಂಥದಕ್ಕೆ ಏನಂತ ಹೇಳ್ತೀವಿ, ಗ್ರಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಟುಡೇ ಸೆಷನ್ ವಿಲ್ ಎಂಡ್. ನೆಕ್ಸ್ಟ್ tomorrow I will discuss difference between linear and non-linear data structures.